गुलबर्गा यूनिवर्सिटी से मिल रही स्टूडेंट्स की कंप्लेंट्स को देख खुद लोकायुक्ता के एसपी सिद्धराजू जी ने किया सरप्राइज्ड विजिट। क्या मिला उनको यूनिवर्सिटी के अंदर, जानिए इस वीडियो में। इंस्पेक्शन के दौरान स्टूडेंट्स ने खुद एसपी के सामने अपना गम बयान किया। एक बीएससी 4th सेमेस्टर स्टूडेंट आंखों में आंसू लेकर बोली, 2 साल से मैं ऑफिसेज के चक्कर काट रही हूँ, अभी तक मेरा मार्क्स कार्ड नहीं मिला। एक और स्टूडेंट ने कहा, मेरा 2021 बीएससी के 6th सेमेस्टर के रिजल्ट्स के बावजूद अभी तक मार्क्स कार्ड नहीं मिला है। कुल मिलाकर 15 स्टूडेंट्स ने लोकायुक्ता एसपी के सामने अपनी परेशानियां रखीं। एसपी सिद्धराजू जी ने तुरंत एग्जाम सेक्शन के ऑफिशियल्स को इंस्ट्रक्शंस दिए। बोला कि हर स्टूडेंट के लिए इवैल्यूएशन रजिस्टर और प्रोसेस चेक करो। किसी भी स्टूडेंट को और ज्यादा तकलीफ नहीं होनी चाहिए, जल्दी से एक्शन लो। आप क्या सोचते हो, यूनिवर्सिटीज के बुरे मैनेजमेंट की वजह से जो स्टूडेंट्स के करियर अटक जाते हैं, उनके लिए कौन जिम्मेदार है? कमेंट बॉक्स में अपनी राय जरूर दें। ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಮಾತಾಡಿಸಿ, ಏಕೆಂದ್ರೆ ಅವ್ರಿಗೆ 4 ದಿನ ಬಾಕಿ ಉಳ್ಕೊಂಡಿದೆ ಅಂತ ಅವ್ರು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇವರು 4th ಸೆಮಿಸ್ಟರ್ ಕಂಪ್ಲೀಟ್ ಮಾಡಿದ್ದು ಯಾವ ವರ್ಷ? 23 ನಲ್ಲಿ ಮಾಡಿ 25 ವ್ಯವಸ್ಥೆ ನೋಡ್ರಿ. ಐ ವಿಲ್ ಡೆಫಿನೆಟ್ಲಿ ಟೇಕ್ ಎ ಕೇಸ್. ಒಂದು ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಆಗ್ಬೇಕು. ಎಸ್ ಐತ್ರಿ. ಹೋದ ವರ್ಷ ನಾವು ಕಾಲೇಜ್ ರಿಜಿಸ್ಟರ್ ಮಾಡಿದ್ವಿ ಆನ್ಲೈನ್ ಕೊಟ್ಟಿ. 4th ಸೆಮಿನ್ ನಿಮ್ಗೆ ಬ್ಯಾಕ್ ಅದಂತೂ ರಿಜೆಕ್ಟ್ ಮಾಡಿದ್ದು 1 ವರ್ಷ ಹೋಯ್ತ್ರಿ. 4th ಸೆಮಿನ್ ಬ್ಯಾಕ್ ಅದ 2 ವರ್ಷ 3 ವರ್ಷ ನಂತರ ಎಕ್ಸಾಮ್ ತಗೊಂಡಾರ ಇವ್ರು. 4th ಸೆಮಿನ್ ಬ್ಯಾಕ್ ಇದ್ರು 6th ಸೆಮಿನ್ ಕ್ಲಿಯರ್ ಅದ, 5th ಸೆಮಿನ್ ಕ್ಲಿಯರ್ ಅದ. 2 ವರ್ಷದ ನಂತರ ಇವ್ರು ಎಕ್ಸಾಮ್ ತಗೊಂಡಾರ. ಇವತ್ತು ನಾವು ಹೋಗಿದ್ದೇವೆ ಮೈಸೂರಿಗೆ ಸರ್. ಮೈಸೂರಿಗೆ ಎಕ್ಸಾಮ್ ತಗೊಂಡಾಗ ನನ್ನ ಮಗಳಿಗೆ ಹೋಗಿದ್ದೆ. ಅಲ್ಲ 4th ಸೆಮ್ ಎಲ್ಲಿದಮ್ಮ ಬಾಕಿ ಇರೋದು? 6th ಸೆಮಿನ್ ಕ್ಲಿಯರ್ ಮಾಡ್ಕೊಂಡು 4th ಸೆಮಿನ್ ಕ್ಲಿಯರ್ ಮಾಡಿ ನಾವು ಇದು ಕೊಟ್ಟಿದೆ ಅಂತ ಇದು ಮಾಡಕ್ಕೆ ಸರ್. ಈಗ ಇವರು 6th ಸೆಮಿನ್ ವ್ಯಾಲ್ಯೂಯೇಷನ್ ನಡೆದ ಕ್ಯಾರಿ ಓವರ್ ಇದೆಯಾ? ಇದು ಫೇಲ್ ಆದ್ರೂ ಮುಂದೆ ತಗೋಬೋದಾ? ಇಲ್ಲ, ಬಟ್ ಆಕ್ಚುಲಿ ಪಿಜಿ ಅಡ್ಮಿಷನ್ ಮಾಡ್ಬೇಕು ಇವಾಗ. ಬಟ್ ಅವ್ರ ಮಾರ್ಕ್ಸ್ ಕಾರ್ಡ್ ಇದ್ರೆ ಅಡ್ಮಿಷನ್ ಆಗುತ್ತೆ ಸರ್ ಅಂತ ನಂತರ ಆಗೋಗಿಲ್ಲ ಸರ್. ಪ್ರಿವಿಷನಲ್ ರಿಸಲ್ಟ್ ತಗೊಂಡ್ ಬಾ ಅಂತ ಹೇಳ್ತಾರ್ರಿ. ಇವ್ರು 6th ಸೆಮಿನ್ ವ್ಯಾಲ್ಯೂಯೇಷನ್ ನಡೆದ 4th ಸೆಮಿನ್ ಅಲ್ಲೇ ಅದ ಸರ್. 2021 ಬ್ಯಾಚ್ ಸರ್. 2021 ಇಯರ್ಸ್ ಫಸ್ಟ್ ಬ್ಯಾಚ್ ರೀ. ನಮ್ದು ಎಕ್ಸಾಮ್ ಅಲ್ಲ, ನನಗೆ ಅರ್ಥ ಆಗ್ಬೇಕು ಡೈನಾಮಿಕ್ಸ್. ಅದೇ ಎಕ್ಸಾಮ್ ಅದಾದ್ಮೇಲೆ 4th ಸೆಮ್ ಬ್ಯಾಕ್ ಅಂತ ಫುಲ್ ಕಾಲೇಜ್ ದೊಡ್ಡ ಎಲ್ಲಾರ್ದು ಬ್ಯಾಕ್ ಅಂತ ತಗೊಂಡ್ರಿ. ಅದಾದ್ಮೇಲೆ ನಮ್ 6th ಸೆಮ್ ಜೊತೆ ಎಕ್ಸಾಮ್ ತಗೋಬೇಕಲ್ಲ 4th ಸೆಮ್ದು, ಅವಾಗ ತಗೊಂಡಿಲ್ರಿ. 2 ವರ್ಷದ ನಂತರ ತಗೊಂಡ್ರಿ. ನೀವು ಮಾಡ್ಲಿಲ್ವಾ ಅವಾಗ ಎಕ್ಸಾಮ್? ಇವರೇ ಮಾಡ್ಲಿಲ್ವಾ? ಇವ್ರು ತಗೊಂಡಿರ್ತಿಲ್ರಿ ಎಕ್ಸಾಮ್. ನಮ್ದು 2 ನಡೀತ್ರಿ. ಆಯ್ತು, ಎಕ್ಸಾಮ್ ರಿಸಲ್ಟ್ ಇವಾಗ ಏನಾಗಿದೆ? ಇವಾಗ 1 ವರ್ಷ ನಮ್ದು ವೇಸ್ಟ್ ಹೋಯ್ತ್ರಿ. ಇವಾಗ ಮೈಸೂರು ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಕ್ ಹೋಗಿದ್ರಿ. ಎಂಟ್ರೆನ್ಸ್ ಎಕ್ಸಾಮ್ ಕೊಡೋದ್ರಿ. ಅಲ್ಲಿ ಕೊಟ್ರೆ ಈಗ ಅವರು ರಿಸಲ್ಟ್ ಕೇಳ್ತಾರೆ. 4th ಸೆಮಿನ್ ಬ್ಯಾಕ್ ಅದಮ್ಮ ನಿಮ್ಗೆ ರಿಸಲ್ಟ್ ವ್ಯಾಲ್ಯೂಯೇಷನ್ ಮಾಡಿಲ್ವಾ? ನಿಮ್ದು ಎಕ್ಸಾಮ್ ಬರ್ದಿರಲ್ಲ ಅದು 2 ವರ್ಷ ಅದನ್ನ ಇವಾಗ ತಗೊಂಡ್ರೆ ಸರ್. ಹೋದ ತಿಂಗಳ ತಗೊಂಡಾರ ಅದು ಎಕ್ಸಾಮ್. ಹೋದ್ ಸೆಮಿಸ್ಟರ್ದು ನಿಮ್ಗೆ ಹೋದ ತಿಂಗಳ ಎಕ್ಸಾಮ್ ತಗೊಂಡ್ರ? ನಮ್ದು ಅವಾಗೆ ತಗೋಬೇಕಿತ್ರಿ. ನೀವು 2 ಇಯರ್ಸ್ ಗ್ಯಾಪ್ ಮಾಡಿಬಿಟ್ರೆ ಫಸ್ಟ್ ಬ್ಯಾಚ್ ಸರ್. ನಾನು ಸೆಕೆಂಡ್ ಬ್ಯಾಚ್ ನೋಡ್ತಿದ್ದೆ ಎಕ್ಸಾಮ್ ಕೊಟ್ಟೆ. ನಂದು ಜೂನಿಯರ್ ಸೂಪರ್ ಜೂನಿಯರ್ ಎಕ್ಸಾಮ್ ಕೊಟ್ಟೆ ನಾನು. ಅದೇ ಅದು ಯಾವ ತರ ಮಿಸ್ಟೇಕ್ ಆಗುತ್ತೆ? ನೀವು ಎಕ್ಸಾಮ್ ಅವಾಗಲೇ ಕಂಡಕ್ಟ್ ಮಾಡಿದ್ರೆ ಅವ್ರು ರಿಪೇರ್ ಆಗ್ಬೋದು ಅಂತ. ಯಾವ್ದಮ್ಮ ನಿಮ್ದು? ರಿಸಲ್ಟ್ ಕೊಟ್ಟರೆ ಈಗ ಏನ್ ಮಾಡ್ಬೇಕು ಅವ್ರಿಗೆ? ಅಡ್ಮಿಷನ್ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ ರೀ ಮೈಸೂರು ಮಾನಸ ಗಂಗೋತ್ರಿ ಒಳಗೆ. ಅದ್ರ ಕಡೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಈಗ ನಿಂದು ಸೀರಿಂದು ರಿಸಲ್ಟ್ ಬಂದಿರಲಿಲ್ಲ. ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಮಾತಾಡಿಸಿ, ಏಕೆಂದ್ರೆ ಅವ್ರಿಗೆ 4 ದಿನ ಬಾಕಿ ಉಳ್ಕೊಂಡಿದೆ ಅಂತ ಅವ್ರು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಸರಿ ನೋಡಿ, 25 ಜನ ಫೇಲ್ ಆಗಿದ್ದಾರೆ. ಸರಿ ಅಮ್ಮ. 5,500 ಚಿಲ್ಲರೆ ಪೇಪರ್ ಕಳೆದೋಗಿ ನಿನಗೆ ಹೆಂಗ್ ಬಂದು ಪ್ರಿನ್ಸಿಪಲ್ ಅಂತ ಅಲ್ಲ, ಅವ್ನು ಕೆಲಸ ಮಾಡಮ್ಮ. ನಿಮ್ ಪ್ರಿನ್ಸಿಪಲ್ ನೀವೇ ಬಿಡಿ. ಟೀಚರ್ ಜಾಬ್ ಆಗಿದೆ. ನಂಬರ್ ರಿಸಲ್ಟ್ ಬಿಟ್ಟಿದೆ ಸರ್. ವೆರಿಫಿಕೇಶನ್ ಕರೆದ ಕ್ವಾಲಿಫೈಡ್ ಬಂದಿದೆ. ವೆರಿಫಿಕೇಶನ್ ತಿಂಗಳ ಕರೆದ ಸರ್. ರಿಸಲ್ಟ್ ಇಲ್ಲ ಅಂದ್ರೆ ಇದು ಮಾಡಕ್ಕೆ ಕೊಡಿ. B.Ed BEds ಸರಿಗೆ ಮಾತಾಡಿ.
ಜನ ಮಾಡಿ ಸರ್. ಎಂಟ್ರೆನ್ಸ್ ನಾಲ್ಕು ದಿವಸ ವೆರಿಫಿಕೇಶನ್ ಕರೆಕ್ಟ್ ಪೇಪರ್ ಕೂಡ ಬಂದಿದೆ ಸರ್. ಮೇನ್ ಎಂಟ್ರೆನ್ಸ್ ನಾ ರಿಸಲ್ಟ್ ಆಗಿದೆ ಸರ್. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮಾತಾಡೋಣ ಅಂತ ಒಂದು ನಿಮಿಷ ಆಗುತ್ತೆ. ರಿಸಲ್ಟ್ ಯಾವಾಗ ಬರ್ತದೆ? ಕೊಡ್ತಾರೆ ಯಾವಾಗ ಎಕ್ಸಾಮ್ ಬರ್ತಿದ್ದು ನೀನು? ಡಿಸೆಂಬರ್ 2ಕ್ಕೆ ಬರುತ್ತೆ ಸರ್. ಯಾವ ಯಾವ ವರ್ಷ? ಇದು 2024 ಸರ್. 24 ಡಿಸೆಂಬರ್. ಇವರು 4th ಸೆಮಿಸ್ಟರ್ ಕಂಪ್ಲೀಟ್ ಮಾಡಿದ್ದು ಯಾವ ವರ್ಷ? 23 ಮಾಡಿದ್ದು 25 ವ್ಯವಸ್ಥೆ ನೋಡಿ. ಐ ವಿಲ್ ಡೆಫಿನೆಟ್ಲಿ ಟೇಕ್ ಎ ಕೇಸ್. नहीं सर वही ಒಂದು ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಆಗ್ಬೇಕು. 2 years बता रहा ಒಂದು ಕಂಪ್ಲೇಂಟ್ ತಗೊಂಡು ಫಾರ್ಮ್ ಬ್ಯಾಕ್ ಉಳಿದೋದ್ರೆ ಯೂನಿವರ್ಸಿಟಿಯಿಂದ ಪ್ರಾಪರ್ ನನಗೆ ಟೆಕ್ನಿಷಿಯನ್ ನಡೀತಾ ಇದೆ. ಸಿಂಪಲ್ ಲೇಮರ್ ಈಗ ಸೆಕೆಂಡ್